ಲೋಕಿ ನಿಮ್ ಮನೆಗೆ ಕರಿ ಹಬ್ಬದ್ದು ಬಾರಿ ಸಾರು ಎಲ್ಲಾನು ಮುಗ್ದೈತೆ ನಾಳೆನ. ಈಗ್ಲೇ ಮುಗಿತೈತ್ ಕೂಗಾಳ ಎಲ್ಲೋ ಮಂಜ. ನಮ್ಮನೆಗಂತೂ ಇನ್ನ ಒಂದ್ 3-4 ದಿನ ಅದೇ ಸಾರನ್ನ ಸಾರ್ ಕೂದ್ಸೋದು ಅದ್ರಾಗ ಎಂಬುದು ಸಾರ್ ಕೂದ್ಸೋದು ಅದ್ರಾಗ ಎಂಬುದು. ನಮ್ಮ ಅಪ್ಪಯ್ಯ ಈ ಸತಿನ ಕೋಳಿ ಜೊತೆಗೆ ಮ್ಯಾಕೆನೂ 1 kg ಮಟನ್ ಕತ್ತರಿಸ್ಕೊಂಡ್ ಬಂದಿತ್ತು. ನಮ್ಮ ಮನೆಗೆ ಈ ಸತಿನ ಬರೀ ಕೋಳಿ ಅಲ್ಲ, ಕೋಳಿ ಮ್ಯಾಕೆ ಎರಡೂನು. ಹಂಗಾರೆ ನಿಮ್ ಮನೆಗೂ ಹಂಗೇನೆ ಹೇಳತ್ತು. ನಮ್ಮನೆಗೂ ಅದೇ ಕಣಲೋಕಿ ಅತ್ತ. ನಮ್ ತಾತ ಗೌಡ್ರಿಗೇನೋ ಕುರಿ ವ್ಯಾಪಾರ ಮಾಡಕ್ ಹೋಯ್ತೇಂತಿ. ಅದೇ ಕುರಿ ಹಬ್ಬಕ್ಕೆ ಕುರಿ ಸಾರು ಮಾಡೋಣ ಅಂತಾನೆ ಗೌಡ್ರು ಕರ್ಕೊಂಡು ಹೋಯ್ತೇಂತಿ. ಅದ್ರಾಗೆ ವ್ಯಾಪಾರಕ್ಕೆ ಹೋಯ್ತಲ್ಲ ಅದಕ್ಕೆ ಅವ್ರು ಕೊಯ್ದಿದ್ ಕುರಿಗೇನ 1 kg 1.5 kg ನಮ್ ತಾತನ ಕೈಲಿ ಕೊಟ್ಟು ಕಳ್ಸಿದ್ರು. ಇದನ್ನೇ ಮಾಡಿಸು, ಬರೀ ಕೋಳಿ ಮಾಡಿಸ್ತ ಅಂತಾನೆ. ಅದಕ್ಕೆ ಈ ಸತಿ ನಮ್ಮ ಮನೆಗೆ ಕೋಳಿ ಫ್ರೈ, ಕೋಳಿ ಸಾರು, ಆಮೇಲೆ ಕುರಿ ಸಾರು 3 ತರಕೆ ನಮ್ಮ ಮನೆಗೆ ಮಾಡಿದ್ದು. ಕೋಳಿ ಸಾರನು ಫ್ರೈ ಮುಗ್ದೋದ, ಕುರಿ ಸಾರು ಮಾತ್ರನ ಐತಿ. ಕುರಿ ಸಾರ್ನಾಗೆ ನಮ್ಮ ಮನೆಗೆ ನಮ್ಮ ಅಪ್ಪಯ್ಯ ನಮ್ಮ ತಾತ ಇಬ್ರನ್ನ ಉಂಬೋದು. ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ನಾನು ಎಲ್ಲನ ಕೋಳಿ ಬೇಡ್ಬಿಟ್ರೆ ಬ್ಯಾರೆ ತಿಂಬಲ್ಲ. ನಮ್ಮನೆಗೂ ನಮ್ಮ ಅಮ್ಮಯ್ಯ ಪ್ರೇ ಮಾಡಿತ್ತು ಕೋಳಿದ ಫ್ರೈ ಎಲ್ಲನ ಜಾಸ್ತಿ ಖಾಲಿ ಆಗೋತು. ಇನ್ನು ಸಾರು ಮಾತ್ರ ಐತೆ ಅಷ್ಟೇನೆ. ಹೌದೇ? ನಮ್ಮನೆಗೆ ಫ್ರೈ ಸಾರು 2 ಖಾಲಿ ಒಂದೇ ಸತಿನ. ತಿರ್ಗಾ ಯಾಕೆ ಉದ್ದುಕ್ ಮಾಡೋದು ಅಂತಾನೆ ನಮ್ಮಮ್ಮ ಸಾರು ಕಮ್ಮಿ ಮಾಡಿತ್ತು, ಪೀಸ್ ಜಾಸ್ತಿ ಸಿಕ್ಕಂಗೆ. ಆಮಕ್ಕಿಂತ ನಮ್ಮ ತಾತ ಅಂತ ಕೆಲಸ ಮಾಡಿದ್ ಗೊತ್ತೇ? ಕುರಿ ಬಾಳೆಗೆ ತಿನ್ನೋದು ರೂಢಿ ಆಗ್ಲಿ ಅಂತಾನೆ ಇದೇ ಕೋಳಿ ಸಾರು ಕಣ ಪಾಪ ಬಾರ ಉಣ್ಣಿದ್ರಾಗೇನೋ ಅಂತಾನೆ ಕುಂತಿತ್ತು. ನಾನ್ ಗೊತ್ತಾರಪ್ಪ ಅಷ್ಟೇನೆ. ನನ್ನೇನೆ ಕೇಳಿದ್ದೆ ಕೋಳಿ ಸಾರು ಖಾಲಿ ಕಣದಿ ಅಂತಾನೆ. ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿಗೆ ಹೇಳ್ತಿತ್ತು. ಅದನ್ನ ಕೇಳಿಸ್ಕೊಂಡಿದ್ದೆ. ನಾನು ಹಂಗೆ ಎಸ್ಕೇಪ್ ಆಗಿ ತಾತ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಕೋಳಿ ಸಾರು ಖಾಲಿ ಆಗೈತೆ, ಇದು ಕುರಿ ಸಾರು ಗುಮ್ಮಕ್ಕೆ ಕಳ್ಸಕ್ಕೆ ನನ್ಗೆ ಹೇಳ್ತಿದ್ದೆ ಅಂಬದು ನಂಗೆ ಗೊತ್ತಿಲ್ಲ ಅಂತ ಹೇಳಿ ಹಂಗೇನ ಎಸ್ಕೇಪ್ ಆದೆ ನೋಡು. ಹೌದಾ? ಯಪ್ಪ ಒಳ್ಳೆ ಕೆಲಸ ಮಾಡಿದ್ದೆ ಕಣ ಕೇಳಿಸ್ಕೊಂಡು. ನೀನೇನ ಅಕಸ್ಮಾತ್ ಕೇಳಿಸ್ಕೊಂಡ್ಲಿಲ್ಲ ಅಂತಂದಿದ್ರೆ ರಂಗದ್ದೇನಿಲ್ಲ ನಿನಗೆ. ಕುರಿ ಸಾರಿಗೆ ಉಣ್ಸಿರೋದು ಗೊತ್ತೇ ಆಗ್ತಿರ್ಲಿಲ್ಲ ನಿನಗೆ. ಹ್ಞೂ ಕಣದು ಲೋಕಿ, ಹಂಗೆ ಆಗೋಗಿರೋದು. ನನಗೆ ಫಸ್ಟೇ ಕೋಳಿ ಯಾವುದು ಕುರಿ ಯಾವುದು ಹೆಂಗಿರ್ತೈತೆ ಎಂಬುದು ಗೊತ್ತಾಗಲ್ಲ, ಮಾಡಲ್ಲ ಏನು ಅಲ್ವಾ. ನಮ್ಮ ತಾತ ಸುಮ್ಮನೆ ಸೈಲೆಂಟಾಗೆ ನನಗೆ ಕುರಿ ಬಾಡಿ ತಿನ್ಸ್ಬಿಟ್ಟಿರೋದು. ಕುರಿ ಬಾಡಕ್ ತಿಂದ್ರೆ ಏನಾಗ್ತದಲ್ಲ ಮಂಜ? ನಾನ್ ತಿಂಬಲ್ವೇ? ನಾನು ನಿನ್ನಂಗೆ ಬೇಡ ಬೇಡ ಅಂತಿದ್ದೆ. ಯಾವಕ್ಕಿಂದನ ನಮ್ಮ ಅಪ್ಪ ಏನಾಗಲ್ಲ ತಿನ್ನಲ್ಲ ಅಂತ ನಾನು ತಿನ್ನಿಸ್ತು ನೋಡು, ಅವಾಗಿಂದನ ಕೂತ್ಕೊಂಡೆ ನಾನು. ಅದನ್ನು ಸೇಮ್ ಕೋಳಿ ಬಾಡಿದ್ದಂಗೆ ಇರ್ತಿತ್ ಕಣಲು. ನಮ್ಮ ಅಪ್ಪನೂ ನಮ್ಮ ಅಪ್ಪಯ್ಯನೂ ನಮ್ಮ ತಾತ ಹಂಗೆ ಹೇಳ್ತಾರೆ. ಸೇಮ್ ಕೋಳಿ ಬಾಡಿದ್ದಂಗೆ ಇರ್ತೈತೆ ರುಚಿ ಎಲ್ಲನ. ನೀನ್ ತಿಂದು ನೋಡು ಒಂದ್ಸತಿ ಅಂತಾನೆ. ನಾನು ಮಾತ್ರ ತಿಂಬಲ್ಲಪ್ಪ. ಇವನೊಳ್ಳೆ ಚೆನ್ನಾಗಿ ಕೇಳ್ತಾನೆ ಕಣ. ಕೋಳಿ ತಿಂತಾನೆ ಅಂತೆ, ಕುರಿ ಬಾಡು ಮೇಕೆ ಬಾಡು ತಿಂಬದಂತೆ. ಯಾಕ ಮಂಜ? ಅಯ್ಯೋ ಅದನ್ನ ಯಾಕೆ ಕೇಳ್ಸಲ್ಲ ಅಜ್ಜಿ, ಅದೊಂದು ದೊಡ್ಡ ಕತೆ. ಹೇಳ್ತೀನಿ ಕೇಳಿಸ್ಕ. ನಾನು ಇನ್ನೇನ ಶಿಶ್ವಾರದಾಗಿದ್ದೆ ಅಂತ ಅವಾಗ ನಮ್ಮ ಅಪ್ಪಯ್ಯ ಹಿಂಗೇನ ಮಟನ್ ಎಂಥದ್ದು ಕುರಿದು ಮೇಕೆದು ಬಾಡ್ ತಕೊಂಬಂದು ಸಾರು ಮಾಡಿ ನನಗೆ ಪೀಸ್ ತಿನ್ಸಿಕ್ಕಂತೆ. ಆಮೇಲೆ ಪೀಸ್ ತಿಂದೆ ಅಂತ ನಾನು ತಿಂದು ಎದ್ದಾಗ ಇನ್ನ ಬೆಳಗಿಗೆ ಮುಯ್ಯೋಗೆಲ್ಲ ಗುಳ್ಳಾಗಿದ್ವಿ ಅಂತೆ. ಒಂದು 2-3 ದಿನ ಗುಳ್ಳು ಆಗ್ಲೇ ಇಲ್ವಂತೆ. ಅದಕ್ಕೇನ ಗೊಮ್ತಾನ ನಮ್ಮ ಅಜ್ಜಿ ಒಂದ್ಸತಿ ಹೇಳಿತ್ತು. ಅದಕ್ಕೆ ಆಮೇಕಿಂದನ ತಿರ್ಗನ್ನ ಮಟನ್ನು ಕುರಿ ಬಾಡು ಮೇಕೆ ಬಾಡು ತಿಂದ್ರೆ ತಿರ್ಗಲ್ಲಿ ಮುಯ್ಯೋಗೆಲ್ಲನ ಗುಳ್ಳುದೇಳ್ತಾವ ಅಂತಾನ. ನನಗೆ ಭಯ ಕಣ್ಸಾಮಿ, ಅದಕ್ಕೆ ನಾನು ತಿಂಬಲ್ಲ ಏನೂ ಇಲ್ಲ. ನೀನಬ್ಕಣಲ್ಲ ಮಂಜ, ಸಣ್ಣ ಹುಡುಗರಿಗೆ ಗುಳ್ಳ ಎದ್ದು ಅಂತಾನ ಈಗ್ಲೂ ತಿಂಬದ್ ಬಿಡ್ತೆ ನೀನು. ಇಲ್ಲ ಮತ್ತೀಗ ಸಣ್ಣ ಹುಡುಗರ ತಿಂದಾಗ ಎದ್ರೆ ದೊಡ್ಡರಾದ್ಮೇಲೆ ತಿಂದ್ರು ಗುಳ್ಳೆದ್ರೆ ಅವಕ್ಕಿಂತ
ನನಗ್ ಭಯನಪ್ಪ, ನಾನ್ ತಿಂಬಲ್ಲ. ಹಲೋ ಮಂಜ, ಸುಮ್ಕಿರ ಹೇಳು. ನೀನ್ ಅವ್ನು ಯಾವಾಗ್ಲೋ ಒಂದ್ ಟೈಮಗೆ ಗುಳ್ಳೆದ್ದಿದ್ವು ಅಂತ ಅಂದ್ರೆ ಈಗ್ಲೂ ಏನಂಗ ಆಗಲ್ಲ. ತಿನ್ಬೋದು ಹೇಳು. ಫಸ್ಟ್ ಎಲ್ಲನೆ ನೀ ಚೆಡ್ಡೆ ಗುಚ್ಚೆ ಕಂತಿದ್ದಿ, ಶಿಶ್ವರ್ಕ್ ಹೋಗ್ಬೇಕೆಲ್ಲನೆ. ಈಗ್ಲೂ ಹಂಗೆ ಉಯ್ಕೊಂಬೆ ಹಂಗೆ. ಈಗ ಗುಳ್ಳೆದಳಲ್ಲ, ಈಗ ತಿಂದು ಒಂದ್ಸತಿ ನೋಡ ಹೇಳು. ಇವನೇ ಅವನಲ್ಲ, ನಾನ್ ಬೇಡ ಬೇಡ ನನ್ಗ ಆಗಲ್ಲ, ನನ್ ತಿಂಬಲ್ಲ ಅಂತ ಅಂದ್ರೆ ಶಿಶ್ವಾದಾಗಿದ್ದ ಚೆಡ್ಡೆ ಗುಚ್ಚಿರೋದಕ್ಕೆ ಇದಕ್ಕೂನು ಲಿಂಕ್ ಮಾಡ್ತಾ ಇದ್ದಾನೆ. ಅದಕ್ಕೂ ಇದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧನಲ್ಲ, ಗಂಡ ಸುರ್ಕ್ ನನ್ ಮನೆ. ಬಿಡು, ತಿಂದಿದ್ರು ಕೊನೆ ಕೊತ್ತಂಬರಿ ಬುಡ. ತಿಂದನಿಗೆ ಗೊತ್ತಿರ್ತೈತೆ ಟೇಸ್ಟು. ನಿನ್ನಂತ ನನ್ನ ಮಗಂಗೆ ಯಾರು ಹೇಳಕ್ ಬರ್ತಾರೆ? ತಿಂದಿದ್ರೆ ನೀನೇ ಇದ್ದೆ ಬಿಡ. ಅರೆ ಮುಂದಿನ ಲೋಕದಾನ ಇಲ್ಲಿ ಕೂತ್ಕೊಂಡ್ಬಿಟ್ಟೈತೆ. ಅರೆ ನಮ್ಗೆ ಊರ್ದು ಎಲ್ಲ ಒಂದು ರವಂದು ತಿರುಗಿ ಬಂದಿದ್ದೆ ಆಯ್ತು ಇಲ್ಲ. ಅರೆ ಅರೆ ಮುಂದಿನ ಲೋಕದಾನ, ಅರೆ ನಿಮ್ಗೆ ಇಬ್ಬರಿಗೆ ಇಲ್ಲಿ ಬಂದ್ಬಿಟ್ಟು ಬೈಕ್ಗೆ ಬಂದ್ಬಿಟ್ಟೈತೆ. ಓಹೋ ಬಾರ ಟಿಟಿಪಿ, ಬಾ ಬಾ. ಏನ್ ಸಮಾಚಾರ, ಹಿಂಗ್ ನಿಲ್ಸ್ತಾ ಇದೆಯಾ? ಏನೋ ವಾಸನೆ ಗಮ್ ಬಿಡ್ತಾ ಐತೆ. ಓ ಸೆಂಟು ಪಂಟು ಎಲ್ಲ ಕೇಳಿದ್ಯಲ್ಲ ಪಾಸ, ಏನ ಸಮಾಚಾರ? ಅರೆ ಮಂಜುಣ್ಣ, ನಮ್ದಿಗೆ ರೋಸಾಗೆ ಐತಿಲ್ಲ ಉಪವಾಸ ಉಪವಾಸ, ಅದ್ರದ್ದು ಇವತ್ತು ಮುದ್ದು ಬಿಟ್ಟು ನಿಮ್ದು ಮನೆಯದು ಒಳಗೆ ಇವತ್ತು ರಂಜಾನ್ಗೆ ಐತೆ ಇಲ್ಲ, ಅಕ್ಕೆ ಬಿರಿಯಾನಿಗೆ ಮದ್ಬಿಟ್ಟೈತೆ. ನಿಮ್ದಿಗೆ ಇಬ್ಬರದು ಅಕ್ಕೆ ನಿಮ್ದು ಮನೆಯದು ಒಳಗೆ ಬಂದ್ಬಿಟ್ಟು ಬಿರಿಯಾನಿಗೆ ತಿಂಡಿ ಅಂದ್ಬಿಟ್ಟು ಕರ್ಯನ ಅಂತ ನಿಮ್ದು ಗರ್ದು ಹತ್ರ ಹೋದ್ರೆ, ಅರೆ ಪುಟ್ಟಂತ ರಂಗಜ್ಜಿ ನಮ್ದು ಗರ್ದು ಒಳಗೆ ಇಲ್ಲ ಮಂಜುನ ಹಣ್ಣ ಅಂತ ಹೇಳ್ಬಿಟ್ಟು ನಮ್ದಿಗೆ ಲೋಕದ ಹಣ್ಣದ ಮನೆದ ಹತ್ರ ಹೋಗ್ತಾ ಇತ್ತು. ದಾರಿದ ಒಳಗೆ ನಿಮ್ದಿಗೆ ಇಲ್ಲಿ ಕಾಣಿಸ್ಬಿಟ್ಟು ಹಂಗೆ ಬಂದ್ಬಿಟ್ಟು ಬಿರಿಯಾನಿನ ಬಿರಿಯಾನಿ ಮಾಡಿಸಿದ್ದೇನೆ ಪಾಸ. ನಾನು ಈಗ ಉಂಡು ಬಂದಪ್ಪ. ನಮ್ಮ ಮನೆಗೂ ನಮ್ಮಮ್ಮಯ್ಯ ಕುರಿ ಹಬ್ಬಕ್ಕೆ ಮಾಡಿರೋದು ಕಬಾಬು ಫ್ರೈ ಎಲ್ಲ ಇತ್ತು. ಈಗ ತಿನ್ಕೊಂಡ್ ಬಂದ್ಬಿಟ್ನಲ್ಲ ಪಾಸ. ಅಯ್ಯ ನನ್ನ ಮಗನೆಲ್ಲೂ ಕೋಳಿ ಮುಂಜ ಅಲ್ಲ ಕಣಲ್ಲ, ನೆನ್ನೆನೆ ಖಾಲಿ ಆಗೋತು ಕೋಳಿ ಸಾರು ಫ್ರೀ ಅಲ್ಲ ಅಂತ ನಂಟಾಗ ಹೇಳಿದಾನೆ. ಈಗ ಅವನ್ತಾಗೆ ಈಗ ತಿನ್ಕೊಂಬಂದಿ ಅಂತ ಬುಲ್ಡೆ ಬಿಡ್ತಾನೆ. ಯಾಕ ಗಂಡ ಸ್ವರೂಪ್ ನನ್ನ ಮಗನೇ, ಅದೇ ನಿನಗೆ ಗೊತ್ತಾಗಲ್ಲ ಅಂಬೋದು ಕಣಲ್ಲ. ಅವ್ ಬಿರಿಯಾನಿ ಅಂತಿದ್ದಾನ, ಓ ಬಿರಿಯಾನಿನ ಅಯ್ಯೋ ನಡಿಯೋ ನಡಿಯೋ ಪಾಯಸ ಅಂತ ಅಂದ್ರೆ ಇನ್ನೆಷ್ಟು ಬರ್ಗೆಟ್ ಕುಂತ ಇದಾರ, ಬತ್ಕೆಟ್ ಕುಂತ ಇದಾರ. ಬಿರಿಯಾನಿ ಕಾಣದಲ್ಲೇ ಅನ್ನ ರಸ ಕಾಣದ್ ನಾಯಿಗಳು ಆಡ್ದಂಗೆ ಆಡ್ತವೆ ಅಂತ ಅನ್ಕೊಂಬಲ್ವೇ? ಪಾಯಸ ಏನು ಅನ್ಕೊಂಬಲ್ಲ, ಅತ್ತ ಇತ್ತ ನೋಡಿದ್ರು ಕೇಳಿಸ್ಕೊಂಡರು ಅಂತ ಅನ್ಕೊಂತಾರೆ. ನಾನು ಅದಕ್ಕೆ ಹಂಗೆ ಸುಮ್ಮನೆ ಬಿಲ್ಡಪ್ ಕೊಟ್ಟೆ. ಓಹೋ ಹಿಂಗ ಸೂಪರ್ ಸೂಪರ್ ಕಣ ಮಂಜ ನೀನು. ಅರೆ ಮಂದಿನ ಅಣ್ಣ, ನಿಮ್ದು ಮನೆದು ಒಳಗಡೆಗೆ ಫ್ರೈಗೆ ಕಬಾಬ್ಗೆ ತಿಂದಿದ್ರೆ ನಮ್ದು ಮನೆದು ಒಳಗಡೆ ಬಿರಿಯಾನಿಗೆ ತಿನ್ಬೇಡ ಅಂತ ಹೇಳೈತೆ. ಅರೆ ಯಾರ ಮಂದಿದ ಅಣ್ಣ, ನಂಗೇನು ಅಟ್ಟಸ್ತಿರ್ಲಿಲ್ಲ ಕಣಪ್ಪ ಸ. ಏನೋ ನೀನ್ ತೀರ ಬಲವಂತ ಮಾತಿದ್ದ, ನನಗಿದು ಬೇಜಾರು ಮಾಡ್ಕೊಂತ ಬರ್ಲಿಲ್ಲ ಅಂತೀಯ ಅಂತಾನೆ ಗೊತ್ತೀನಿ. ಆದ್ರೆ ನೀನ್ ಜಾಸ್ತಿ ಬಿರಿಯಾನಿನ ತಿಂದ್ರಿ ಅಂತಾನೆ ಬಲವಂತ ಮಾಡಬಾರ್ದಪ್ಪ, ಸರಿನೇ? ठीक है मुझे ना जिंदगी ಎಷ್ಟು ಬೇಕು ಅಷ್ಟೇ ಇಸ್ಕೊಂಡು ಬಿರಿಯಾನಿಗೆ ಕಾವು ಆಟ ಮುಂದೆ ಹೋಗೋಣ.